ಹಾಯ್ ವೆಲ್ಕಮ್ ಬ್ಯಾಕ್ ಟು ನವ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಅಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಷಾಢಕ್ಕೆ ಅಮ್ಮ ಮನೆಗೆ ಬಂದಿದ್ದೀನಿ. ಇವಾಗ ನಾನು ಲಂಚಿಗೆ ನಮ್ಮ ಅಜ್ಜಿ ಇನ್ವೈಟ್ ಮಾಡಿದ್ದಾರೆ. ಅಂದರೆ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಜ್ಜಿ 3 ಜನನ ಇನ್ವೈಟ್ ಮಾಡಿದ್ದಾರೆ. ಲಂಚಿಗೆ ನಾನು ಮತ್ತು ಪೂ ಇಬ್ಬರು ಹೋಗ್ತಾ ಇದ್ದೀವಿ. ಅಜ್ಜಿ ಅಂದರೆ ಅಮ್ಮವ್ರ ಅಮ್ಮ. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ನಾನು ಬಂದಿದ್ದೀನಲ್ಲ, ಸೊ ಹಾಗಾಗಿ ನನಗೆ ಸಂಡೇ ಅಂದರೆ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇರೋದ್ರಿಂದ ಸೊ ಇವತ್ತು ಬಾ ಅಂತ ಹೇಳಿದ್ರು. ಹಾಗಾಗಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಬೇರೆ ಎಲ್ಲಾದರೂ ಹೋಗ್ಬೇಕಾ ಅದು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಕೆಲಸ ಏನಿದೆ ಅಲ್ಲಿ ಪೂಜಾ ಹೋಗಿ ನಾನು ಮೀಟ್ ಮಾಡಿದ್ಮೇಲೆ ಗೊತ್ತಾಗೋದು. ಆ್ಯಕ್ಚುಲಿ ಮಾರ್ನಿಂಗೇ ಹೋದ್ಲು ಪೂ. ಎಲ್ಲಿಗೆ ಹೋದ್ಲು ಅಂದರೆ ಅವಳ ಫ್ರೆಂಡ್ ಮನೇಲಿ ಏನೋ ಫಂಕ್ಷನ್ ಇದೆ, ಸೊ ಅದು ಮುಗಿಸ್ಕೊಂಡು ಹಾಗೆ ಬರ್ತೀನಿ, ನೀನು ಇಲ್ಲಿಂದಾನೇ ಹೊರಡು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೀವು ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಾನು ಹಳೆ ವ್ಲಾಗ್ಸ್ ಏನೇನು ಹಾಕಿದ್ದೀನಿ ಅದು ಕೂಡ ಒಂದ್ಸತಿ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತ ಬನ್ನಿ ಹೋಗೋಣ. ಈಗ ವ್ಲಾಗ್ ಅಲ್ಲೂ ಅಜ್ಜಿ ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿ. ಇಷ್ಟೊತ್ತವರೆಗೂ ಚೆನ್ನಾಗಿ ಜಗಳ ಎಲ್ಲ ಮಾಡ್ದ, ಯಾರ ಜೊತೆ, ಕೋಕೋ ಜೊತೆ ಜಗಳ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದ. ನಾನು ಡೋರ್ ಲಾಕ್ ಮಾಡಿದ್ದೆ, ನಾನು ರೆಡಿ ಆಗ್ತಿದ್ನಲ್ವ, ಡೋರ್ ಲಾಕ್ ಮಾಡಿದ್ದೆ. ಅವನ ಹತ್ರ ಚೆನ್ನಾಗಿ ಜಗಳ ಆಡ್ದ. ಅಲ್ಲಿ ಅವನು ಕೈಗೆ ಸಿಕ್ಕಲಿಲ್ಲ, ಹಾಗಾಗಿ ಅವನು ಮಲ್ಕೊಂಡ ಅನಿಸುತ್ತೆ. ಬಂದ್ಬಿಟ್ಟು ಇವಾಗ ಇವನು ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾನೆ. ಇವ್ನು ಹಿಂಗೆ ಗೈಸ್ ಡೇ ಎಲ್ಲ ಚೆನ್ನಾಗೆ ಅವ್ನು ಹಿಡ್ಕೊಳೋದು, ಅವನ ಜೊತೆ ಕಿತ್ತಾಡೋದು, ಅದೇ ಮಾಡೋದು. ಡೇ ಎಲ್ಲ ಚೆನ್ನಾಗಿ ಮಲ್ಕೊತಾನೆ. ನೈಟ್ ನಮಗೆ 4:00 4:30ವರೆಗೂ ನಿದ್ದೆ ಕೊಡಲ್ಲ. ಮನೇಲಿ ಎಲ್ಲರೂ ಎದ್ದಿರಬೇಕು. ಈ ಸಣ್ಣ ಮಕ್ಕಳು, ಎಳೆ ಪಾಪು ಇರುತ್ತಲ್ಲ, ಆವಾಗ ತಾನೇ ಹುಟ್ಟಿದ ಮಕ್ಕಳು, ನೈಟೆಲ್ಲ ಅದೇನೋ ಮಿಡ್ ನೈಟೆಲ್ಲ ಮಲ್ಕೊಳ್ಳೋಕ್ಕೆ ಬಿಡಲ್ಲ ಪೇರೆಂಟ್ಸ್ಗೆ ಅಂತಾರಲ್ಲ, ಅವ್ರ ಪಾಪ ಪೇರೆಂಟ್ಸ್ ಎಲ್ಲ ಎದ್ದು ಕಾಯ್ಕೊಂಡು ಕೂತಿರ್ಬೇಕಲ್ಲ ಮಗುನ. ಹಾಗೆ ಇವ್ನು ಸೇಮ್ ಹಂಗೆ ಮಾಡ್ತಾನೆ, ಈ ಥರ ಮಾಡ್ತಾನೆ. ಈಗ ಡೇ ಎಲ್ಲ ಮಲಗಿರ್ತಾನ, ನೈಟ್ ನಮಗೆ 4:30ವರೆಗೂ ಮಲ್ಗಕ್ಕೆ ಬಿಡಲ್ಲ. ಆಮೇಲೆ ನಮಗೆ ನಿದ್ದೆ ಮಾಡಬೇಕಂದ್ರೆ ಇವನು ಚೆನ್ನಾಗಿ ಮಲ್ಕೊತಾನೆ, ನಮಗೆ ಮತ್ತೆ ನಿದ್ದೆ ಇರಲ್ಲ. ಈ ಥರ ಮಾಡ್ತಾನೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಈಗ ಅವ್ನಿಗೆ ಏಜ್ ಆಗಿಬಿಟ್ಟಿದೆ, ಅವ್ನಿಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಅವ್ನ ಪೇನ್ನ ನಾವೇ ಅರ್ಥ ಮಾಡಿಕೊಂಡು ನಾವೇ ಅವನಿಗೆ ಇದು ಮಾಡ್ಕೊಬೇಕು, ಅಡ್ಜಸ್ಟ್ ಮಾಡ್ಕೊಬೇಕಷ್ಟೆ. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ತುಂಬ ಬೇಜಾರಾಗ್ಬಿಡತ್ತೆ, ಯಾಕೆ ಇಷ್ಟು ಮಾಡ್ತಾನೆ ಏನು ಅಂತ. ಬಟ್ ಇವನಿಗೆ ನಮ್ಮ ಕೋಕೋ ಕಂಡ್ರೆ ಆಗೋದೇ ಇಲ್ಲ, ತುಂಬ ಗಲಾಟೆ ಮಾಡ್ತಾನೆ, ಜಗಳ ಮಾಡ್ತಾನೆ. ಈಗ ಆರಾಮಾಗಿ ಮಲ್ಕೊಂಡಿದ್ದಾನೆ. ಅಷ್ಟೇ. ಈಗ ಆಟೋ ಬುಕ್ ಮಾಡಿದ್ದೀನಿ, ಹೋಗ್ಬೇಕು. ಹಾಯ್ ಮಿಂಚು, ನೋಡ್ತೀಯಾ ನನ್ನ ವ್ಲಾಗ್ಸ್ನ? ಆಯ್ತಾ ಸ್ಕೂಲೆಲ್ಲ? ಏನು ಹೇಳ್ತೀಯಾ ನನ್ನ ವ್ಲಾಗ್ಗೆ? ಹಾಯ್, ಎಲ್ಲೇ ಓಡ್ತಾ ಇದೀಯಾ? ಹೇಳು ಮಿಂಚು. ಗೈಸ್, ನಮ್ಮ ಮಿಂಚು ಗೈಸ್, ಎಷ್ಟು ದಿನ ಆದಮೇಲೆ ನಾನು ಮೀಟ್ ಮಾಡ್ತಾ ಇದ್ದೀನಿ ಅವಳನ್ನ. ಇವತ್ತು ಬಂದಿದ್ದಾಳೆ. ಊಟ ಆಯ್ತು, ಇಲ್ಲೂ ಮಾಡ್ಬೇಕು ಊಟ. ನಮ್ಮ ಅಜ್ಜಿ ಲಂಚ್ ರೆಡಿ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಹೋಗ್ಬೇಕಲ್ವಾ ಅವಳು. ನಾನ್ ವೆಜ್ ಮಾಡಿದ್ದಾರೆ ಇವತ್ತಾ. ಅವರ ಮಾಮದು ರೀಸೆಂಟಾಗಿ ಡೆತ್ ಆಯಿತು, ಹಾಗಾಗಿ ಏನೋ ಫಂಕ್ಷನ್ ಮಾಡಿದಾರಂತೆ ಅವ್ರ ಮನೇಲೂ. ಮತ್ತೆ ಇಲ್ಲೂ ಒಂದು ಸ್ವಲ್ಪ ತಿನ್ನು. ನಮ್ಮ ಅಜ್ಜಿ ಈ ಕರೆಂಟ್ ಹೋಗಿರೋ ಚಿಂತೆ ಅವ್ರಿಗೆ, ಮಸಾಲೆ ರುಬ್ಬಿರೋ ಚಿಂತೆ ಇವ್ರಿಗೆ. ಇನ್ನೇನ್ ಮಿಂಚು, ನಿಮ್ಮ ಮಮ್ಮಿ ಹೇಗಿದ್ದಾರೆ? ಚೆನ್ನಾಗಿದೆ. ಇವ್ರು ನೋಡಿ ಪಿಲ್ಲೋ ಮುಚ್ಕೊಂಡಿರೋದು, ಪಿಲ್ಲೋ ಮುಚ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಕ್ಯಾಮ್ರಾ ಶೈ, ಕ್ಯಾಮ್ರಾಗ ಬರಕ್ ಇಷ್ಟ ಇಲ್ಲ ನಮ್ಮ ಅತ್ತೆ ಇವರು ಅಷ್ಟೇ. ಏನ್ ಮೇಡಮ್ ನಿಮ್ದೇನಾಯ್ತು? ಏನಿಲ್ಲಪ್ಪ, ಹೋಗಿದ್ದಾಯ್ತಾ ಕೆಲ್ಸ? ಆಯ್ತು. ಹಾಯ್ ಮಾಡ್ದ ನನ್ ಬ್ಲಾಗ್ ನೀನು? ಈ ಮನೇಲಿ ಬಿರಿಯಾನಿ ಇದೇನಕ್ಕ, ಚಿಕನ್ ಫ್ರೈ. ಏನ್ ಮಟನ್ ಬೇಡ. ವಿವಾಹ ಭೋಜನವಿದು, ಮಟನ್ ಗ್ರೇವಿ ಅಷ್ಟೇನಾ? ಅಲ್ಲಿ ಮೊಸರು ಬಜ್ಜಿ ಇದೆ. ಅವರು ನಮ್ಮ ಅತ್ತೆ ವಿಡಿಯೋಲಿ ಬರಕ್ ಇಷ್ಟ ಇಲ್ಲ. ಇಟ್ಬಿಡಿ ಸರ್, ಮಕ್ಕಕ್ಕೆ ಇಟ್ಬಿಡಿ. ಅಲ್ಲಿ ನಮ್ಮ ಅಜ್ಜಿ ತಿಂತ ಇದಾರೆ. ಅಮ್ಮ ಹಾಯ್ ಮಾಡು, ಹಾಯ್ ಮಾಡು. ಅಲ್ಲಿ ಪೂ ಹೇಗಿದೆ ಟೇಸ್ಟ್? ಇದು ನಮ್ಮ ಮಮ್ಮಿ ತಮ್ಮ, ಹಾಯ್ ಮಾಡಿ. ಮಾತೇ ಬರೋಲ್ಲ.
ಹೇಳಿ ಸರ್ ಹಾಯ್ ಅಂತ. ಹಾಯ್. ಹಾಯ್. ಇದು ನಮ್ಮ ಅಜ್ಜಿ ಮನೆ. ಇವಾಗ ನಾವು ಇಷ್ಟೇ ಜನ ಇರ್ತಾ ಅವ್ರು ನಮ್ಮ ಅತ್ತೆ ಕ್ಯಾಮ್ರಾ ಶೈ, ಅವ್ರಿಗೆ ಕ್ಯಾಮ್ರಾಗೆ ಬರಕ್ಕೆ ಇಷ್ಟ. ಅವ್ರ ಕ್ಯಾಮ್ರಾ ನೋಡ್ತಾ ಇಲ್ಲ, ಅವ್ರಿಗೆ ತೋರಿಸ್ಬಾರ್ದಂತೆ. ಟೇಸ್ಟ್ ಮಾಡಿ ಹೇಳುವ ಹೇಗಿದೆ ಅಂತ. ಇದು ರೆಸಿಪಿ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ಗೈಸ್. ಇವಾಗ ಲೇಟ್ ಆಗಿಬಿಟ್ಟಿದೆ ನಾವು ಬಂದಿರೋದು. ಅವ್ರು ಆಲ್ಮೋಸ್ಟ್ ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಅಂದರೆ ಆಲ್ಮೋಸ್ಟ್ ಕುಕ್ ಮಾಡಿ ಬಿಟ್ಬಿಟ್ಟಿದ್ರು. ಹಾಗಾಗಿ ಓಕೆ, ಹೇಗಿದೆ? ವೆರಿ ನೈಸ್. ವೆರಿ ನೈಸ್. ಚೆನ್ನಾಗಿದೆ ಅಪ್ಪು. ಅಮ್ಮ ಹೇಗಿದೆ ಅಮ್ಮ? ಚೆನ್ನಾಗಿದೆ. ನಮ್ಮ ಮಮ್ಮಿ ಅವರ ಅಮ್ಮ ಗೈಸ್ ಇವರು. ಈಗ ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ವಾವ್, ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಈಗ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ನಾವು ಅಜ್ಜಿ ಮನೆಯಲ್ಲಿ ನಾನ್ ವೆಜ್ ಊಟ ಮಾಡಿದ್ವಲ್ಲ, ಸೊ ಅವಳಿಗೆ ಡೆಸರ್ಟ್ ಬೇಕು ಅಂದ್ಲು. ಹಾಗಾಗಿ ನಾವು ಮಾಲ್ ಆಫ್ ಏಷ್ಯಾಗೆ ಬಂದ್ವಿ ಡೆಸರ್ಟ್ ತಿನ್ನೋದಕ್ಕೆ. ನೋಡಿ ಇಲ್ಲಿ ಕರ್ಕೊಂಡ್ಬಂದವಳೆ ಮೆಗ್ನೋಲಿಯಾ ಬೇಕ್ರಿಗೆ. ತಿನ್ಬಿಟ್ಟು ಹೇಳಮ್ಮ, ಏನೋ ತಿನ್ಬೇಕು ಅಂದಲ್ಲ, ಹೇಗಿದೆ ಟೇಸ್ಟ್ ಹೇಳು. ಚೆನ್ನಾಗಿದ್ಯಾ? ಹೌದಾ? ಇವಾಗ ನಾನ್ ಟೇಸ್ಟ್ ಮಾಡ್ತಾ ಇದ್ದೀನಿ, ಏನೋ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ನಿಜ ಚೆನ್ನಾಗಿದೆ, ಯಮ್ಮಿ, ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿದೆ, ವೆರಿ ನೈಸ್, ವೆರಿ ನೈಸ್. ಆ್ಯಂಡ್ ಎಕ್ಸ್ಪೆನ್ಸಿವ್ ಇದ್ರೂ ಟೇಸ್ಟ್ಗೆ ಚೆನ್ನಾಗಿದೆ ಗೈಸ್, ಬಂದು ತಿನ್ಬೋದು. ಆ್ಯಕ್ಚುಲಿ ನಾನು ಇನ್ನೊಂದೇನೋ ಪ್ಲ್ಯಾನ್ ಮಾಡಿದ್ದೆ, ಬಟ್ ಅದು ಇವಾಗ ಎಕ್ಸಿಕ್ಯೂಟ್ ಮಾಡೋದು ಬೇಡ. ಅವಳದು ಬರ್ಡೇ ಏನೇನು ಹತ್ರ ಬರ್ತಾ ಇದೆಯಲ್ಲ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀವಿ. ಹಾಗೆ ಸ್ವಲ್ಪ ಶಾಪಿಂಗ್ ನೋಡೋಣ, ಇಲ್ಲಿ ಏನೇನು ತಗೋಬಹುದು ಅಂತ ಅದನ್ನು ಚೆಕ್ ಮಾಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಇದನ್ನ ತಿಂದು ಖಾಲಿ ಮಾಡ್ತೀನಿ. ಚೆನ್ನಾಗಿದೆ. ಹಾಗೆ ನಮ್ಮ ಮಮ್ಮಿಗೊಂದು ಪಾರ್ಸೆಲ್ ತಗೊಂಡೋಗ್ತೀವಿ, ಓಕೆನಾ? ನಮ್ಮ ಮಮ್ಮಿಗೆ ಒಂದು ಪಾರ್ಸೆಲ್ ತಗೊಂಡು ಕರ್ಕೊಂಡ್ ಬಂದಿದ್ದಾಳೆ, ಏನೋ ನೋಡ್ತೀನಿ ಅಂತ. ಏನ್ ಚೆನ್ನಾಗಿದೆ ಅದು ತೋರ್ಸು. ಶೋ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಕ್ಚುಲಿ ನಾನು ಇಲ್ಲೊಂದು ಬ್ಯಾಗ್ ನೋಡಿದೆ. ಈ ಬ್ಯಾಗ್ ನೀವು ನೋಡಿ ಗೈಸ್, ಇದು ಹೆಂಗಿದೆ. ಇಟ್ ಈಸ್ ಕ್ಯೂಟ್, ಬಟ್ ಇದು ಹೆಂಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಹೋಲ್ಸ್ ಈ ತರ ಇದೆ. ಏನು ಸೇಫ್ ಇರುತ್ತೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಈ ಬ್ಯಾಗಲ್ಲಿ. ಇಲ್ಲೆಲ್ಲ ಹಿಂಗೆ ಓಪನ್ ಇದೆ. ಏನೋ ನೋಡ್ತಾ ಒನ್ ಪೀಸ್ ನೋಡ್ತೀಯಾ? ಚೆನ್ನಾಗಿಲ್ಲ ಇಲ್ವಾ? ನನ್ನ ಪ್ರಕಾರ ಇಲ್ಲಿ ಏನು ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ. ಗೈಸ್ ಝಾರಾಗ್ ಹೋಗ್ತೀವಿ, ಇಲ್ಲಿ ಏನು ಅಷ್ಟು ಕಲೆಕ್ಷನ್ಸ್ ಇಲ್ಲ. ಒಂದು ಶೂನ ನಾನು ಕಾರ್ಟಲ್ಲಿ ಹಾಕಿದ್ದೆ, ಬಟ್ ಇಲ್ಲೇ ಸಿಕ್ಕಿದೆ. ನನಗೇನು ಅಷ್ಟು ಕಂಫರ್ಟ್ ಅನಿಸ್ತಾ, ಬಟ್ ಇಟ್ಸ್ ಕ್ಯೂಟ್, ಚೆನ್ನಾಗಿದೆ ಗೈಸ್, ತಗೋಬೇಕು. ಇದು ರೇಟು 2000 ಇದೆ. ಝಾರಾಗ್ ಬಂದ್ವಿ, ಅಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗಿಲ್ಲ H&M ಅಲ್ಲಿ ಕಲೆಕ್ಷನ್ಸ್. ಸೊ ಹಾಗಾಗಿ ಈಗ ಝಾರಾಗ್ ಬಂದಿದೀವಿ, ನೋಡೋಣ ಅವಳು ಯಾವ್ದು ಇಷ್ಟ ಪಡ್ತಾಳೆ ಅಂತ. ನನ್ನ ಪ್ರಕಾರ ಓಕೆ, ವೀಕೆಂಡ್ ಅಲ್ವಾ, ಕಲೆಕ್ಷನ್ಸ್ ನನಗೂ ಏನು ಅಷ್ಟು ಇಷ್ಟ ಆಗಿಲ್ಲ. ಅವಳಿಗೆ ಇಷ್ಟ ಆದ್ರೆ ಅವಳು ತಗೊಂತಾಳೆ, ಇಲ್ಲ ಅಂದ್ರೆ ಬೇರೆದ್ ನೋಡೋದಷ್ಟೇ. ತಗೊಳ್ಳೆ ನನಗೆ ಈ ತರ ಬ್ಯಾಗ್ಸ್, ಹ್ಯಾಂಡ್ ಬ್ಯಾಗ್ಸ್, ವ್ಯಾನಿಟಿ ಬ್ಯಾಗ್ಸ್ ಮೇಲೆಲ್ಲ ತುಂಬಾ ಕ್ರೇಜ್ ಆಗ್ಬಿಟ್ಟಿದೆ. ನನಗೆ ಕಲೆಕ್ಷನ್ಸ್ ಮಾಡೋದಕ್ಕೆ ತುಂಬಾ ಇಷ್ಟ ಗೈಸ್. ಮಾಡ್ತೀನಿ, ಸದ್ಯದಲ್ಲೇ ಮಾಡ್ತೀನಿ, ಎಲ್ಲಾ ಕಲೆಕ್ಷನ್ಸ್ ಮಾಡಿ ತೋರಿಸ್ತೀನಿ.
ಗೈಸ್ ಇವಳು ವುಮೆನ್ಸ್ ಕಲೆಕ್ಷನ್ ಅಲ್ಲಿ ನೋಡು ಅಂದ್ರೆ ಹೋಗ್ಬಿಟ್ಟು ಮೆನ್ಸ್ ಕಲೆಕ್ಷನ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾಳೆ. ಏನಕ್ಕೆ ಅಂತ ಸೀದಾ ಹೋಗೇ ಬಿಟ್ಟೆ, ಗೊತ್ತೇ ಆಗಿಲ್ಲ ನನಗೆ. ಅಲ್ಗೆ ಏನಕ್ಕೆ ಹೋಗಿತ್ ನೀನು? ಅದನ್ನ ಹೇಳು, ಏನಕ್ಕೆ ಹೋಗಿತ್ ಅಲ್ಗೆ? ಸುಮ್ನೆ ಏನೇನಿದೆ ಅಂತ ನೋಡಕ್ ಹೋಗಿದ್ದೆ. ಪರ್ಫ್ಯೂಮ್ ಕಲೆಕ್ಷನ್ ಇದೆಯಾ ಅಂತ ನೋಡಕ್ ಹೋಗಿದ್ದಾಳೆ ಅವಳಲ್ಲಿ. ಅಲ್ಲಿ ಯಾವ್ದು ಸಿಕ್ಕಿಲ್ಲ, ಇದನ್ನ ನೋಡ್ತಾ ಇದೀವಿ. ಏನ್ ಸುಮ್ನೆ ವೈಡ್ ಆಗಿದೆ ಅಷ್ಟೇ, ಬಟ್ ಕಲೆಕ್ಷನ್ಸ್ ನನ್ಗೂ ಏನು ಅಷ್ಟು ಇಷ್ಟ ಆಗ್ತಾ ಇಲ್ಲ. ಇದಕ್ ಕಂಪೇರ್ ಮಾಡಿದ್ರೆ ನಂಗೆ H&M ಇಷ್ಟ ಆಯ್ತು. H&M ಚೆನ್ನಾಗಿತ್ತು, ಬಟ್ ಕ್ಯೂಟ್ ಕಲೆಕ್ಷನ್ಸ್ ಇತ್ತು ಅಲ್ಲಿ. ಬಟ್ ಏನೋ ಒಂಥರ ಫೀಲಿಂಗ್ ಲಿಮಿಟೆಡ್ ಸ್ಟಾಕ್ ಅಂತ ಒಳಗೆ. ಇಲ್ಲಿ ನೋಡಿ ಗೈಸ್, ಇಲ್ಲಿದೆ ವುಮೆನ್ಸ್ ಕಲೆಕ್ಷನ್ ಚೆನ್ನಾಗಿ. ಒಳ್ಳೆ ಏನೇ ಅದು? ಓ ಇದಿದ್ದು ಏನು ಜೂಟಾ? ಇದು ಪೇಪರ್ ತರ ಇದೆ. ಏನೋ ಅಪ್ಪ ನನ್ಗೆ ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಚೆನ್ನಾಗಿದೆ, ಕ್ಯೂಟ್ ಆಗಿ ತಗೋಬಿಡು. ತಗೊಂಡು ಊರೆಲ್ಲ ಓಡಾಡು. ನನ್ಗಲ್ಲೊಂದು ಹೀಲ್ಸ್ ಇಷ್ಟ ಆಯ್ತು, ನೋಡೋಣ ಅದ್ ಹೇಗಿದೆ ಅಂತ. ಆಕ್ಚುಲಿ ನನ್ಗೆ ಆತರ ಒಂದು ಪೆನ್ಸಿಲ್ ಹೀಲ್ ಬೇಕಿತ್ತು. ಸೈಜ್ ಇಲ್ಲ, ಅವಳ ಸೈಜ್ ಇಲ್ಲ. ನಾನಲ್ಲೊಂದು ನೋಡಿದೀನಿ, ತೋರಿಸ್ತೀನಿ ಬಾ. ಇಟ್ಸ್ ಜಸ್ಟ್ ಎಕ್ಸ್ಪೆನ್ಸಿವ್ ಅಷ್ಟೇ, ಏನಿಲ್ಲ. ಎಕ್ಸ್ಪೆನ್ಸಿವ್ ನೋಡಿ, ಕಿಡ್ ಸೆಕ್ಷನ್. ನಿಮ್ ಸೈಜ್ಗೆ ಆಗಲ್ಲ ಬಾ. ಇವಳ್ದು 8 ಸೈಜ್. ಆ ಸೈಜ್ ಚಪ್ಪಲ್ ಸಿಗೋದಿಕ್ಕೆ ಸಿಗಲ್ಲ ಅಂದ್ರೆ ತಗೋಬೇಕು. ನನ್ಗಿನ್ನೂ ಆಗ್ತಾ ಇದೆ. ನನ್ಗೆ ಈ ಸ್ಲಿಪ್ಪರ್ ಆಗ್ತಾ ಇದೆ, ಕಾಲುಂಗ್ರ ಅಡ್ಡ ಬರ್ತಾ ಇದೆ ಗೈಸ್. ಬೆರಳ್ ಮೇಲೆ ಬೆರಳು ಈ ತರ ಕಿತ್ಕೋತಾ ಇದೆ, ಬಿಟ್ರೆ ಬೇರೆ ಏನಿಲ್ಲ. ಇನ್ನೊಂದು ಟ್ರೈ ಮಾಡ್ತಿದ್ದಾಳೆ, ತೂರ್ತಾನೆ ಇಲ್ಲ. ಎಲ್ಲರೂ ಆಲ್ಮೋಸ್ಟ್ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇದಿಲ್ಲ ಕಲೆಕ್ಷನ್ ನಮಗ್ ಸಿಗ್ತಾ ಇಲ್ಲ. ಚೆನ್ನಾಗಿದೆ ನೋಡಿ, ಲಾಂಗ್ ಡ್ರೆಸ್. ಈ ಹುಡುಗಿ ಯಾವ್ದು ಒಪ್ಪಲ್ಲ, ಸುಮ್ಮನೆ ಟೈಮ್ ವೇಸ್ಟ್. ಅವಳಿಗೆ ಹೇಳಿಲ್ವಾ ನೀವು? ನನ್ನ ಹಳೆ ಬ್ಲಾಗ್ ನೋಡಿದಿರೋ ನಂಗೆ ಗೊತ್ತಿಲ್ಲ. ತುಂಬಾ ಕಷ್ಟ ಕಾಂಪ್ರಮೈಸ್ ಮಾಡೋದಿಕ್ಕೆ, ಇದು ತಗೋ ಅನ್ನೋದಿಕ್ಕೆ ತುಂಬಾ ಕಷ್ಟ. ಈಗ ಅವಳಿಗೆ ಯಾವ್ದು ಇಷ್ಟ ಆಗಿಲ್ಲ. ಮನೆಗೆ ಹೋಗುವ ಬನ್ನಿ ಗೈಸ್. ಏನಿಲ್ಲ, ಮನೆಗೆ ಹೋಗ್ತಾ ಇದೀವಿ ಅಷ್ಟೇ. ಬನ್ನಿ ಹೋಗೋಣ, ಮುಗೀತು. ಈ ಬ್ಲಾಗ್ ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಅಂತ ಹೇಳಕ್ ಆಗಲ್ಲ, ಇವ್ರ ಕೈಲಿ ಕೊಡ್ತಾ ಇದೀವಿ. ಹೇಳ್ಬಿಡಿ. ಇವತ್ತಿನ ಡೇ ಮುಗೀತು ಗೈಸ್. ಇವತ್ತು ನಮ್ಗೆ ವೀಕ್ ಆಫ್ ಇದ್ದಿದ್ದಿಲ್ಲ, ಈಗ ಮನೆಗೆ ಹೋಗ್ತಾ ಇದೀವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ. ಟೇಕ್ ಕೇರ್, ಬಾಯ್.